ಒಂದೆರಡು ವಿತರಣೆಗಳನ್ನು ಹೇಳಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಂಡಿದ್ದೇವೆ. ಆರತಿಯವರು ಹಾಗೆ ನಮ್ಮ ಇಡೀ ಈ ಒಂದು 2 ವರ್ಷದಲ್ಲಿ ಸರಿಸುಮಾರು 220 ಜನರಿಗೆ ಆಲ್ರೆಡಿ ಬೇಸಿಕ್ ಹಾಗೂ ಮತ್ತು ಅಡ್ವಾನ್ಸ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಇಷ್ಟವರೆಗೆ ಮಾಡಿದ್ದೇವೆ. ಇದರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಶೆಟ್ಟಿ ಅವರು ಹೇಳಲಿಕ್ಕಿದ್ದಾರೆ. 2 ವರ್ಷ ಆಗ್ತಾ ಬರ್ತಾ ಉಂಟು. ಇಂತಹ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಅನೇಕ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ. ಕಳೆದ 1.5-2 ವರ್ಷದಿಂದ ನಿರಂತರ ಒಂದು ದಿವಸನೂ ಸಂಡೇ ಬಿಟ್ಟು ಪ್ರತಿಯೊಂದು ದಿವಸನೂ ಇಲ್ಲಿ ಟ್ರೈನಿಂಗ್ ಕಾರ್ಯಕ್ರಮ ಒಂದಲ್ಲ ಒಂದು ರೀತಿಯ ಟ್ರೈನಿಂಗ್ ಕಾರ್ಯಕ್ರಮ ನಡೆಯುತ್ತಾ ಉಂಟು. ಅದರಲ್ಲಿ ಮುಖ್ಯವಾಗಿ ಕಂಪ್ಯೂಟರ್ ಡಿಜಿಟಲ್ ಲಿಟ್ರಸಿ ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್, ಬೇಸಿಕ್ ಮತ್ತು ಅಡ್ವಾನ್ಸ್ಡ್ ಜಾಬ್ ಓರಿಯೆಂಟೆಡ್ ಕಾರ್ಯಕ್ರಮ. ಅಂದರೆ 20 ಅಭ್ಯರ್ಥಿಗಳಿಗೆ ನಮ್ಮ ಕಂಪ್ಯೂಟರ್ ಲ್ಯಾಬಿನಲ್ಲಿ ಒಂದು ಅವಕಾಶ ಇರ್ತದೆ. 20 ಅಭ್ಯರ್ಥಿಗಳಿಗೆ 1 ತಿಂಗಳ ಕಾರ್ಯಕ್ರಮ ಬೇಸಿಕ್, 1 ತಿಂಗಳ ಕಾರ್ಯಕ್ರಮ ಅಡ್ವಾನ್ಸ್ಡ್ ಅಂದರೆ ಜಾಬ್ ಓರಿಯೆಂಟೆಡ್ ಕಾರ್ಯಕ್ರಮ ನಿರಂತರವಾಗಿ ಆಲ್ ಕಾರ್ಗೋ ಸವಿಸ್ತಾರ್ ಆಳ್ವರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಉಂಟು. ಇದಕ್ಕೆ ನಾವು ಆಲ್ ಕಾರ್ಗೋ ಲಾಜಿಸ್ಟಿಕ್ ಕಂಪನಿಯವರಿಗೆ ನಾವು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಆಲ್ ಕಾರ್ಗೋ ಚೇರ್ಮನ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಆರತಿ ಶೆಟ್ಟಿ ಅವರು ನಮ್ಮ ಈ ಗ್ರಾಮೀಣ ಬಂಟರ ಸಂಘದ ವ್ಯಾಪ್ತಿಯಲ್ಲೇ ಹುಟ್ಟಿ ಬೆಳೆದವರು. ಸೊ ಆದ ಕಾರಣ ನಮಗೆ ಒಂದು ಭಾಳ ಪ್ರೋತ್ಸಾಹ ಕೊಡ್ತಾ ಇರೋದು ಶ್ಲಾಘನೀಯ. ಸೊ ಇಂಥ ಸಂದರ್ಭದಲ್ಲಿ ನಾನು ಸ್ವಲ್ಪ ಈ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ಸ್ ನಮ್ಮ ಟ್ರಸ್ಟ್ ಸ್ಥಾಪನೆಯಾಗಿ ಈ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಪ್ರಾರಂಭ ಆದ ಅಂದಿನ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಉದ್ಘಾಟನೆ ಮಾಡಿ ಆ ದಿವಸನೇ ಸಕ್ಸಸ್ಫುಲ್ ಎಂಟರ್ಪ್ರೀನಿಯರನ್ನು ಇಲ್ಲಿ ಕರೆದು ಚಾಪೆ ಚರ್ಚಾ ಕಾರ್ಯಕ್ರಮ ಇಟ್ಟು ನಮ್ಮ ಕಾರ್ಯಕ್ರಮವನ್ನು ನಮ್ಮ ಈ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಕಾರ್ಯಕ್ರಮ ಪ್ರಾರಂಭಿಸಿದೆ. ಆಮೇಲೆ ನಾವು ಸುತ್ತಮುತ್ತಲಿನ ಎಲ್ಲ ಕಾಲೇಜುಗಳಿಗೆ, ಮುಖ್ಯವಾಗಿ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್, ನಿಟ್ಟೆ ಪಾಲಿಟೆಕ್ನಿಕ್ ಕಾಲೇಜ್, ನಿಟ್ಟೆ ಫಸ್ಟ್ ಗ್ರೇಡ್ ಕಾಲೇಜ್, ಶಿರ್ವ ಸೇಂಟ್ ಮೇರೀಸ್ ಕಾಲೇಜ್, ಶಿರ್ವ MSRS ಕಾಲೇಜ್, ಬಂಟಕಲ್ ಇಂಜಿನಿಯರಿಂಗ್ ಕಾಲೇಜ್, ಬೀಡಿನಗುಡ್ಡೆ ITI ಕಾಲೇಜ್, ಮಣಿಪಾಲದ MIT, ಇಲ್ಲಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಇಲ್ಲಿ 2 ದಿವಸದ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಾ ಉಂಟು. ಅವರಿಗೆ ಎಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಮತ್ತು ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮನ್ನು ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್, ನಿಟ್ಟೆ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟಿನ ಪ್ರೊಫೆಸರ್ಗಳಿಂದ ಹಾಗೂ ಮಣಿಪಾಲ್ ಯೂನಿವರ್ಸಿಟಿಯ ಮತ್ತು TMFI ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಹಾಗೂ ಮಣಿಪಾಲದ ಎಲ್ಲ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಅಲ್ಲಿಯ ರಿಸೋರ್ಸ್ ಪರ್ಸನ್ ಇಲ್ಲಿ ಬಂದು, ಮಾತ್ರವಲ್ಲದೆ ಸರ್ಕಾರದಿಂದ DIC ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ನ ಜಾಯಿಂಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಹಾಗೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಪ್ರತಿನಿಧಿಗಳು, ರೂಟ್ ಸೆಡ್ಡಿನ ರಿಸೋರ್ಸ್ ಟೀಮ್ ಇವರೆಲ್ಲ, ಹಾಗೆ ಲೀಡ್ ಬ್ಯಾಂಕಿನ ಮ್ಯಾನೇಜರ್ ಬಂದು ಇಲ್ಲಿ ಆ ಮಕ್ಕಳಿಗೆ ನಾವು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಹೇಗೆ ಇಂಟರ್ವ್ಯೂ ಫೇಸ್ ಮಾಡೋದು, ಹೇಗೆ ಅವರ ಲೀಡರ್ಶಿಪ್ ಇಂಪ್ರೂವ್ ಮಾಡೋದು, ಹೇಗೆ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಮಾಡೋದು, ಮತ್ತು ಯಾವ ಥರದ ಜಾಬ್ ಆಪರ್ಚುನಿಟೀಸ್ ಉಂಟು, ಹೇಗೆ ಉದ್ಯೋಗ ಮಾಡ್ಬೋದು, ಇದರ ಬಗ್ಗೆ ಏನೆಲ್ಲ ಸರ್ಕಾರದಿಂದ ಮತ್ತು ಸರ್ಕಾರೇತರ ಸಂಸ್ಥೆಗಳಿಂದ ಬೆನಿಫಿಟ್ ಸಿಗ್ತದೆ, ಇದರ ಬಗ್ಗೆ 2 ದಿವಸದ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡು ನಾವು ಮಾಡ್ತಾ ಇದ್ದೇವೆ. ಕಂಪ್ಯೂಟರ್ ತರಬೇತಿ ಪ್ರೋಗ್ರಾಮ್ನ ಒಂದು ಕೊನೆಯ ಪ್ರೋಗ್ರಾಮ್ ಆಗಿ ಪ್ರಮಾಣ ಪತ್ರವನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿಕೊಂಡಿದ್ದೀವಿ. ನಿಜಕ್ಕೂ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಶ್ರೀಯುತ ಅಶೋಕ್ ಶೆಟ್ಟಿ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನನಗೆ ಆಹ್ವಾನಿಸಿದಾಗ ನಾನು ನನ್ನ ಶೆಡ್ಯೂಲ್ನ ನೋಡಿಕೊಂಡೆ. ಸ್ವಲ್ಪ ಬ್ಯುಸಿ ಇತ್ತು, ಇಲ್ಲ ಸರ್ ಆದರೂ ಬರ್ತೀನಿ ಸರ್ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಈ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮ ಏನಿದೆ ಅತ್ಯಂತ ಮಹತ್ವಪೂರ್ಣವಾದ ಕಾರ್ಯಕ್ರಮ. ಈ ದಿನ ಈ ಒಂದು ಆಧುನಿಕ ಯುಗದಲ್ಲಿ ಅತ್ಯಂತ ಅವಶ್ಯಕವಾಗಿರುವಂತಹ ಕಾರ್ಯಕ್ರಮ ಇದು. ನೈಪುಣ್ಯತೆ ಅಥವಾ ತಾಂತ್ರಿಕ ನೈಪುಣ್ಯತೆ ಅತ್ಯಗತ್ಯ
ಅಂತಹ ಒಂದು ಕಾರ್ಯಕ್ರಮವನ್ನ ಈ ಒಂದು ಟ್ರಸ್ಟ್ನ ವತಿಯಿಂದ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ಪ್ರಾಸ್ತಾವಿಕವಾಗಿ ನುಡಿಗಳನ್ನ ಹೇಳ್ತಾ ಅಶೋಕ್ ಶೆಟ್ಟಿ ಅವರು ಇದರ ಒಂದು ಸಾಧನೆಗಳು ಹೇಳುವಾಗ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಈಗಾಗಲೇ 14 ಬ್ಯಾಚ್ಗಳು, ಈಗ 13ನೇ ಬ್ಯಾಚ್ನವರಿಗೆ ನಾವೀಗ ಸರ್ಟಿಫಿಕೇಶನ್ ಕೊಡ್ತಾ ಇರೋವಂಥದ್ದು. ಈಗ 14ನೇ ಬ್ಯಾಚ್ನವರು ತರಬೇತಿಯನ್ನು ಪಡೀಲಿಕ್ಕೆ ರೆಡಿ ಇದ್ದಾರೆ. ಯಾಕಪ್ಪ ಈ ಒಂದು ಕಂಪ್ಯೂಟರ್ ತರಬೇತಿ ಇವತ್ತಿನ ದಿನಗಳಲ್ಲಿ ಅತ್ಯಗತ್ಯ ಅಂತ ಹೇಳಿದ್ರೆ, ನಿಮ್ಗೆ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಿ ಕಂಪ್ಯೂಟರ್ ಒಂದು ತರಬೇತಿ ಅಥವಾ ಕಂಪ್ಯೂಟರ್ ನೈಪುಣ್ಯತೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಈಗ ನಮ್ಮ ಸರ್ಕಾರಿ ಒಂದು ವಲಯದಲ್ಲೇ ತಗೊಳ್ಳೋದೇ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ CLT ಅಂತ ಒಂದು ಪರೀಕ್ಷೆ ಬಂದಿದೆ, ಅಂದ್ರೆ ಕಂಪ್ಯೂಟರ್ ಲಿಟರಸಿ ಟೆಸ್ಟ್. ಅದು ಅತ್ಯಗತ್ಯವಾಗಿ ಪಾಸ್ ಆಗಲೇಬೇಕು. ಪಾಸ್ ಆದ್ರೆ ಮಾತ್ರ ನಿಮ್ಗೆ ಇನ್ಕ್ರಿಮೆಂಟ್ ಅಂತ ಕೂಡ ಸರ್ಕಾರ ಅನೌನ್ಸ್ ಮಾಡಿಬಿಟ್ಟಿದೆ. ಇದನ್ನ ನೋಡಿ ನೀವು ಅರ್ಥ ಮಾಡ್ಕೊಳ್ಬೇಕು, ಈಗಿನ ದಿನಗಳಲ್ಲಿ ಈ ಆಧುನಿಕ ಯುಗದಲ್ಲಿ ಎಷ್ಟು ಅಗತ್ಯ ಇದೆ ಕಂಪ್ಯೂಟರ್ ನೈಪುಣ್ಯತೆ ಅಂತ ಹೇಳಿ. ಮತ್ತೆ ನಿಮಗೆ ಎಂತ ನೀವು ಅದೃಷ್ಟವಂತರು ಅಂತ ಹೇಳಿದ್ರೆ, ಈ ಆಲ್ ಕಾರ್ಗೋನ್ ಅವರು ಸ್ಪಾನ್ಸರ್ ಮಾಡಿ ನಿಮಗೆ ಉಚಿತವಾಗಿ ಈ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಮೈಸ್ ಅನ್ನುವಂತಹ ಒಂದು ರೆಪ್ಯೂಟೆಡ್ ಕಂಪನಿಯ ಮೂಲಕ ನಿಮಗೆ ಫ್ಯಾಕಲ್ಟಿಗಳನ್ನ ಒದಗಿಸಿ ನಿಮಗೆ ಕಂಪ್ಯೂಟರ್ ತರಬೇತಿಯನ್ನು ಕೊಡ್ತಾ ಇರುವಂಥದ್ದು. ನೀವು ಹೊರಗಿನ ಒಂದು ಪ್ರಪಂಚದಲ್ಲಿ ಹೋಗಿ ನೋಡಿದ್ರೆ ಎಷ್ಟು ಕಾಸ್ಟ್ಲಿ ಇದೆ ಈ ಒಂದು ಅವೈಲ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಸಾವಿರಾರು ರೂಪಾಯಿಗಳನ್ನ ಕೊಟ್ಟು ನಾವು ಕಂಪ್ಯೂಟರ್ ತರಬೇತಿಯನ್ನು ಪಡ್ಕೊಳ್ಬೇಕಾದಂತಹ ಈ ದಿನಗಳಲ್ಲಿ ಈ ಒಂದು ಟ್ರಸ್ಟ್ನ ವತಿಯಿಂದ ನಿಮಗೆ ಉಚಿತವಾದಂತಹ ತರಬೇತಿ ಸಿಗ್ತಾ ಇದೆ. ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇನೆ, ಏನು ನಿಮಗೆ ಅವಕಾಶ ಒದಗಿ ಬಂದಿದೆ, ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ.